ಮನೆಗೆ ಬಂದಾಕ್ಷಣದಲ್ಲಿ ನನ್ನನ್ನ ಕರೆತಂದು ಸ್ವಾಗತಿಸುತ್ತೀಯ, ಅಲ್ಲ ಬಗೆ ಬಗೆಯ ರೀತಿಯಲ್ಲಿ ಉಪಚರಿಸುತ್ತೀಯ ಎನ್ನುವುದಾಗಿ ಭಾವಿಸಿ ನಾನು ಪ್ರವೇಶ ಮಾಡಿ ಮುಂದೆ ಬಂದರೆ ಏಕಾಂಗಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಾ ಇದ್ದೀಯಲ್ಲ, ತಿಳಿಯಿತು ನನಗೆ. ದೇವಲೋಕಕ್ಕೆ ಹೋದವನಲ್ವ ನಾನು. ಹೋಗುವಂತ ಸಂದರ್ಭದಲ್ಲಿ ನಾನು ಕೂಡ ಬರುತ್ತೇನೆ ಎನ್ನುವುದಾಗಿ ಹಠ ಹಿಡಿದವಳು ನೀನು. ಕರೆದುಕೊಂಡು ಹೋಗುವುದಕ್ಕಾಗಲಿಲ್ಲ, ಅದಕ್ಕಾಗಿ ಸಿಟ್ಟಲ್ವ ನನಗೆ. ದೇವಲೋಕದ ವೈಭವವನ್ನು ತೋರಿಸಲಿಲ್ಲ ಎಂಬ ಕಾರಣದಿಂದ ನಾ ಮುನಿಸಿಕೊಂಡೆ ಅಂತ ನೀವು ಅಲ್ವಾ? ಸತ್ಯವಾಗಿ ನನಗೆ ಬೇಸರದಲ್ಲಿ ಇದ್ದದ್ದು ಸತ್ಯ. ಹಿಂದೆ ನಮ್ಮ ಮಾವನವರು ದೇವಲೋಕಕ್ಕೆ ಹೋದರೂ ಮರಳಿ ಬರಲಿಲ್ಲ. ಹೋದಂತ ನೀವು ಕೆಲವಾರು ದಿನಗಳ ಸಂದು ಹೋಗಿ ಬರ್ತಾ ಇದ್ದಾಗ ಯೋಚನೆಯಲ್ಲೇ ಕುಳಿತುಕೊಂಡು ನೀವು ಒಂದು ನಿಂತದ್ದನ್ನು ಗಮನಿಸಿದವರು ನಾನು. ದೊಳೆದು ಬಂದವರು ತಾವು. ದೊಳೆದು ಬಂದಂತ ನಿಮ್ಮ ಪಾದ ಸೇವೆಯನ್ನು ಮಾಡಬೇಕಾದ ಸತ್ಯವಾಗಿ ನನ್ನಾರ್ಥ ಕರ್ತವ್ಯ. ಬಗೆ ಬಗೆಯ ಅಡುಗೆಯ ಸಿದ್ಧತೆಯನ್ನು ಮಾಡ್ತೇನೆ, ಬರಬೇಕು ಹೀಗೆ. ಆಗಲೇ